ತಮಿಳುನಾಡಿನಲ್ಲಿ ಒಂದೇ ಒಂದು ನಂಬರ್ ಆಟ. ಇಂದು ಒಂದೊಂದೇ ಸೀಟ್ಗಾಗಿ ಹೆಣಗಾಡಿದ ವಿಜಯ್. ತಮಿಳುನಾಡಿನಲ್ಲಿ ಒಂದೇ ಒಂದು ನಂಬರ್ ಆಟ ಈಗ ಇರುವಂತದ್ದು. ಇಂದು ಒಂದೊಂದೇ ಸೀಟ್ಗಾಗಿ ಹೆಣಗಾಡಿದ ವಿಜಯ್ ಸರ್ಕಾರ ರಚನೆಗೆ ಬೇಕಿತ್ತು ಆ ಒಬ್ಬ ಶಾಸಕನ ಬಲ. ಇದಕ್ಕಾಗಿ ಕಳೆದ 3 ದಿನಗಳಿಂದ ವಿಜಯ್ ಪರದಾಟ ಮಾಡುತ್ತಿದ್ದಾರೆ. ಕಡೆಗೂ ಬೆಂಬಲ ಕೊಡಲು ಸಜ್ಜಾದ ವಿಸಿಕೆ ಪಾರ್ಟಿ. ಒಂದು ಮತಕ್ಕೂ ಒಂದು ಶಾಸಕ ಸ್ಥಾನಕ್ಕೆ ಇದೆ ಬೆಲೆ. ತಿರುಪತ್ತೂರಿನಲ್ಲಿ ಒಂದೇ ಒಂದು ಮತದಿಂದ ಗೆಲುವು. ಡಿಎಂಕೆ ಸಚಿವರನ್ನ ಸೋಲಿಸಿದ ಟಿವಿಕೆಯ ಶ್ರೀನಿವಾಸ್. ಅಂದು ಶ್ರೀನಿವಾಸ್ ಸೋತಿದ್ರೆ ಟಿವಿಕೆಗೆ ಇನ್ನಷ್ಟು ಕಷ್ಟ ಆಗ್ತಾ ಇತ್ತು. ತಮಿಳುನಾಡಿನಲ್ಲಿ ಒಂದೇ ಒಂದು ನಂಬರ್ನ ಆಟ ಈಗ ಶುರುವಾಗಿರುವಂಥದ್ದು. ಒಂದೊಂದೇ ಸೀಟ್ಗಾಗಿ ಹೆಣಗಾಡ್ತಾ ಇದ್ದಾರೆ ವಿಜಯ್ ದಳಪತಿ ಅವರು. ವಿಜಯ್ ಸರ್ಕಾರ ರಚನೆಗೆ ಬೇಕಿರುವುದು ಆ ಒಬ್ಬ ಶಾಸಕನ ಬಲ ಬೇಕಾಗಿತ್ತು. ಇದಕ್ಕಾಗಿ ಕಳೆದ 3 ದಿನಗಳಿಂದ ವಿಜಯ್ ಪರದಾಟ ನಡೆಸುತ್ತಿದ್ದಾರೆ. ಕಡೆಗೂ ಬೆಂಬಲ ಕೊಡಲು ಸಜ್ಜಾಗಿದೆ ವಿಸಿಕೆ ಪಾರ್ಟಿ. ಒಂದು ಮತಕ್ಕೂ ಒಂದು ಶಾಸಕ ಸ್ಥಾನಕ್ಕೂ ಬೆಲೆ ಇದೆ. ತಿರುಪತ್ತೂರಿನಲ್ಲಿ ಒಂದೇ ಒಂದು ಮತದಿಂದ ಗೆಲುವು ಸಾಧಿಸಿದ್ರು ಡಿಎಂಕೆ ಸಚಿವರನ್ನ ಸೋಲಿಸಿದ ಟಿವಿಕೆಯ ಶ್ರೀನಿವಾಸ್. ಅಂದೇನಾದ್ರೂ ಶ್ರೀನಿವಾಸ್ ಸೋತಿದ್ರೆ ಟಿವಿಕೆಗೆ ಇನ್ನೂ ಕಷ್ಟ ಆಗ್ತಾ ಇತ್ತು. ತಮಿಳುನಾಡಿನಲ್ಲಿ ಒಂದೇ ಒಂದು ನಂಬರ್ನ ಆಟ ಈಗ ಜೋರಾಗಿರುವಂಥದ್ದು. ಆ ಒಂದು ವೋಟ್ನಿಂದ ಗೆಲುವು ಸಾಧಿಸಿತ್ತು. ವಿಜಯ್ ಸರ್ಕಾರ ರಚನೆಗೆ ಬೇಕಿತ್ತು ಆ ಒಬ್ಬ ಶಾಸಕನ ಬಲ. ಒಬ್ಬನೇ ಒಬ್ಬ ಶಾಸಕನನ್ನ ಸೆಳೆದ್ರೆ ವಿಜಯ್ ಸಿಎಂ ಆಗೋದು ಖಂಡಿತ. ತಿರುಪತ್ತೂರಿನಲ್ಲಿ ಒಂದೇ ಒಂದು ಮತದಿಂದ ಗೆಲುವು ಸಾಧಿಸಿದ್ರು. ರಾಜಕೀಯದಲ್ಲಿ ಒಂದು ನಂಬರ್ಗಿದೆ ಒಂದೇ ರೋಚಕ ಇತಿಹಾಸ. ಒಂದು ವೋಟ್ನ ಮಹತ್ವದ ಕೇಸರಿ ಸೇನೆಗೆ ಚೆನ್ನಾಗಿಯೇ ಗೊತ್ತು. ಒಂದೇ ಒಂದು ಮತದಿಂದ ಬಿದ್ದಿತ್ತು ವಾಜಪೇಯಿ ಅವರ ಸರ್ಕಾರ. 1990ರಲ್ಲಿ ಒಡಿಶಾ ಸಿಎಂ ಆಗಿದ್ರು ಗಿರಿಧರ್ ಗಮಾಂಗ್. ಆದ್ರೂ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅವಿಶ್ವಾಸ ನಿರ್ಣಯ ಮಂಡಿಸಿದ್ದ ವಿರೋಧ ಪಕ್ಷಗಳು. ವಾಜಪೇಯಿ ಬೆಂಬಲಿಸಲು ಹಿಂದೇಟು ಹಾಕಿದ್ದ ಎಡಿಎಂಕೆ ಪಕ್ಷ. ವಾಜಪೇಯಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಗಿರಿಧರನ್ ವೋಟ್. ವಾಜಪೇಯಿ ಸರ್ಕಾರಕ್ಕೆ 269 ಮತ ಸಿಕ್ಕಿದ್ರೆ ವಿಪಕ್ಷಗಳ ಪರವಾಗಿ 270 ಮತ ಸಿಕ್ಕಿತ್ತು. ಒಂದೇ ಒಂದು ಮತದಿಂದ ವಾಜಪೇಯಿ ಅವರ ಸರ್ಕಾರ ಪತನವಾಗಿ ಹೋಗಿತ್ತು. ಜಯಲಲಿತಾ ಪಕ್ಷ ಬೆಂಬಲಿಸದಿದ್ರೆ ವಾಜಪೇಯಿ ಬೆಂಬಲಿಸಲು ಹಿಂದೇಟು ಹಾಕಿತ್ತು ಎಡಿಎಂಕೆ. ರಾಜಕೀಯದಲ್ಲಿ ಒಂದು ನಂಬರ್ಗೆ ಇದೆ ಇತಿಹಾಸ. ಒಂದು ವೋಟ್ನ ಮಹತ್ವ ಕೇಸರಿ ಸೇನೆಗೆ ಚೆನ್ನಾಗಿಯೇ ಗೊತ್ತಿದೆ. ಒಂದೇ ಒಂದು ಮತ ಬಿದ್ದಿತ್ತು, ಒಂದೇ ಒಂದು ಮತ ಸಿಕ್ಕಿರಲಿಲ್ಲ. 1990ರಲ್ಲಿ ಒಡಿಶಾ ಸಿಎಂ ಆಗಿದ್ರು ಗಿರಿಧರ್ ಗಮಾಂಗ್. ಆದ್ರೂ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅವಿಶ್ವಾಸ ನಿರ್ಣಯ ಆದ ನಂತರ ವಾಜಪೇಯಿ ಬೆಂಬಲಿಸಲು ಹಿಂದೇಟು ಹಾಕಿತ್ತು ಎಡಿಎಂಕೆ. ವಾಜಪೇಯಿ ಸರ್ಕಾರದ ವಿರುದ್ಧ ಗಿರಿಧರ್ ವೋಟ್ ಹಾಕಿದ್ರು. ವಾಜಪೇಯಿ ಸರ್ಕಾರಕ್ಕೆ ಆಗಿನ ಕಾಲದಲ್ಲಿ 269 ಮತಗಳು ಬಿದ್ದಿದ್ವು. ವಿಪಕ್ಷಗಳ ಪರವಾಗಿ 270 ಮತಗಳು ಬಂದಿದ್ವು. ಒಂದೇ ಒಂದು ಮತದ ಅಂತರದಿಂದ ವಾಜಪೇಯಿ ಅವರ ಸರ್ಕಾರ ಅವತ್ತು ಪತನಗೊಂಡಿತ್ತು.